ಮಾನ ಮರ್ಯಾದಲ್ವ ನಿಮಗೆ? ಮಾನ ಮರ್ಯಾದಲ್ಲ. ಅವನು ಹೊಡಿಯೋದ ಕಿತ್ನಾ ದಿನ ತು ಕರೆಯನಾ ಮೋದಿ ಅವ್ರ ಶಾಜಿ ಓ ನೈ ಕರೆಂಗೆ ಅಭಿ ನೈ ಹೋತಾ ಅಭಿ ನೈ ಹೋತಾ ಮೋದಿ ಶಾ ನಿಮ್ದು ಇನ್ನೂ ನಡೆಯಲ್ಲ, ಇನ್ನೂ ನಡೆಯಲ್ಲ ನಿಮ್ಮದು. ಹುಷಾರಾಗಿ ನೀವು ಇದನ್ನು ನೀವೇ ಹೇಳ್ಬಿಡೋದು. ನಿಮ್ಮ RSS ಆಗಲಿ ನಿಮ್ಮ BJP ಆಗಲಿ ನೀವು ಇದನ್ನು ಬಿಡ್ತಾ ಇದ್ದೀರಾ. ನೀವು ರಿವರ್ಸ್ ಆಗುತ್ತೆ, ಬೇಡಿ. ಅದು ಕೇಂದ್ರದಲ್ಲಿ ಮಾನವ ಹಕ್ಕುಗಳ ಆಯೋಗ ಏನು ಮಾಡ್ತಾ ಇದೆ? ಅದು ಸರ್ಕಾರ ನೀವು ಮಾಡಬೇಕು. ಮೋದಿ ಅವರೇ ನೀವು ಮಾಡಬೇಕು. ಅಮಿತ್ ಶಾ ಅವರೇ ನೀವು ಮಾಡಬೇಕು. ಅದಕ್ಕೆ ಆದಂಥ ಮಂತ್ರಿಗಳಿದ್ದಾರೆ, ಒಂದಷ್ಟು ಜನ IAS ಆಫೀಸರ್ಸ್ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? 21 ಜನ ಸೂಸೈಡ್ ಮಾಡ್ಕೊಂಡ್ರು. ಅಫಿಷಿಯಲಿ ಅನ್ಅಫಿಷಿಯಲಿ ಎಷ್ಟು ಸತ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನನಗೆ ನೋಡಿ, ಅವರು CJP ಪಾರ್ಟಿಯಲ್ಲಿ ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಮತ್ತು ಬೇರೆ ಅಪೋಸಿಷನ್ ಅವರು ಸ್ಪಾನ್ಸರ್ ಮಾಡೋದು ಕೂಡ ಏನಿಲ್ಲ. ಅದು ಆ್ಯಕ್ಚುಲಿಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ಪಕ್ಕದಲ್ಲಿರೋ ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ ಆಗಲಿ, ಅದು ನೇಪಾಳ ಆಗಲಿ, ಅರ್ಥ ಆಯ್ತಾ, ಅಲ್ಲಿ ಎಲ್ಲ ಹುಡುಗರು ಹೊರಗೆ ಬಂದರು. ಅದು ಬೇರೆ ಬೇರೆ ಇಶ್ಯೂಸ್ ಇದೆ. ಬಟ್ ಇಲ್ಲಿ ಕೂಡ ಇದೇನಾಯ್ತು ಅಂತ ಹೇಳಿದ್ರೆ, ನಮ್ಮ ಸುಪ್ರೀಂ ಕೋರ್ಟದ ಚೀಫ್ ಜಸ್ಟಿಸ್ ಅವರು ಹೇಳಿದ ಒಂದು ಮಾತು, ಅದು ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಅದು ನಿಜವಾಗಿ ಕೂಡ ನಾನು ಹೇಳಬೇಕಾಗಿ ಬರುತ್ತೆ. ಇಲ್ಲಿ ಆ ಸುಪ್ರೀಂ ಕೋರ್ಟಲ್ಲಿ ಎಂಥ ಒಂದು ಭಗವತಿ ಅಂತ ಒಬ್ಬ ಚೀಫ್ ಜಸ್ಟಿಸ್ ಅಂತ ಜಾಗ, ಅದು VR ಕೃಷ್ಣ ಇರಿದಂಥ ಜಾಗ. ಆ ಜಾಗದಲ್ಲಿ ಇವರು ಬಂದು ಏನು ಸಬ್ಜೆಕ್ಟ್ ಇದೆಯೋ ಅದನ್ನು ತಗೊಂಡು ಬಿಟ್ಟರೆ, ಅದನ್ನು ಅವ್ರನ್ನ ಏನು ಕಾರ್ಪೊರೇಷನ್ ಅಂತ ಹೇಳೋದು ಇವೆಲ್ಲ ಆಯಿತು. ಅದರಿಂದ ಒಂದು ಪಕ್ಷನೇ ಇದಾಯಿತು. ಪಾಪ ಅವನು ಎಲ್ಲೋ ಇದ್ದ ಪಾಪ ಅವನು ಯುವಕ. ಅವನು ಇಲ್ಲಿ ಬಂದ ಮೇಲೆ ಅದಕ್ಕೆ ಆದಂಥ ಒಂದು ಕಲರ್ ಸಿಕ್ತು. ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ BJP ವಿರೋಧವಾಗಿ 100 ಅಪೋಸಿಷನ್ ಇದೆ, ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇರೋದನ್ನು ಅವನು ಬಂದು ಮಾಡ್ದ. ಅದು ಸರಿಯಾದ ಇಶ್ಯೂನ ತೊಗೊಂಡ ಅವನು. 21 ಜನ ಸೂಸೈಡ್ ಮಾಡಿಕೊಂಡ್ರು. ಅಫಿಷಿಯಲಿ ಅನ್ಅಫಿಷಿಯಲಿ ಎಷ್ಟು ಸತ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನನಗೆ. ಅದಾದ ಮೇಲೆ ಆ ಪ್ರಧಾನರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತ ಹೇಳಿದ್ರೆ ಅವ್ರ ಪವರ್ ಅದಿದೆ. ಈಗ ಶಾಲೆಗೆ ಹೋಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ನೀವು ಏನು ಮಾಡಲಿಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ಹೆಂಗಿರಬೇಕು? ಆ ಶಾಲೆಯಲ್ಲಿ ಮುಖ್ಯವಾಗಿ ಏನು ಕ್ಲಾಸ್, ಅದು ಶೆಲ್ಟರ್ ಇರಬೇಕು. ಅದಕ್ಕೆ ತಕ್ಕಂಥ ಅದು ಟಾಯ್ಲೆಟ್ಸ್ ಇರಬೇಕು ಅಲ್ಲಿ, ಮತ್ತು ಟೀಚರ್ಸು ಇರಬೇಕು. ಅದು ಕೊರತೆ ಇದೆ ಅಂದ್ಬಿಟ್ಟು ಕೇಳಕ್ಕೆ ಹೋಗ್ತಾರೆ, ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಅದು ಸರ್ಕಾರ ನೀವು ಮಾಡಬೇಕು. ಮೋದಿ ಅವರೇ ನೀವು ಮಾಡಬೇಕು. ಅಮಿತ್ ಶಾ ಅವರೇ ನೀವು ಮಾಡಬೇಕು. ಅದಕ್ಕೆ ಆದಂಥ ಮಂತ್ರಿಗಳಿದ್ದಾರೆ. ಒಬ್ಬ ಮಂತ್ರಿ ಕೈ ಕೆಳಗಡೆ ಒಂದಷ್ಟು ಜನ IAS ಆಫೀಸರ್ಸ್ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಮಾಡಲಿಲ್ಲ. ಹುಡುಗರು ಹೋಗ್ತಾರೆ, ಬಿಡ್ರಿ ಅವ್ರನ್ನ. ನಿಮಗೇನು ಮಾನ ಮರ್ಯಾದಲ್ವ? ನಿಮಗೆ ಮಾನ ಮರ್ಯಾದಿಲ್ಲ. ಅವನು ಹೊಡಿಯೋದ? ನಾನು ನೋಡಿದೆ ಓಡಿಸ್ಕೊಂಡು ಹೋಗ್ತಾರೆ. ಪಾಪ ಅವ್ನು ಯಾರೋ ಒಬ್ಬ ಕಾರ್ಯಕರ್ತನ ಯಗ್ಗಮಗ ಹೊಡಿತಾರೆ. ತಪ್ಪು, ಇದೆಲ್ಲ ಮಾಡೋದು ತಪ್ಪು. ನೀವು ಮಾತ್ರ ಪ್ರಧಾನಿಗಳೇ, ನೀವು ಮಾತ್ರ ದೇಶಗಳು ಸುತ್ತಿರಲ್ಲ, ಹಂಗೆ ಹಿಡ್ಕೊಳ್ಳೋದು, ಇದು ಮಾಡೋದು, ಆಮೇಲೆ ಫೋರ್ಸ್ಗಳು ಕೊಡ್ತಿರಲ್ಲ. ಇದು ನೋಡಿರಿ, ಇದನ್ನು ನೋಡಿ. ಮಣಿಪುರಕ್ಕೆ ಇವತ್ತುವರೆಗೂ ಹೋಗಿಲ್ಲ ನೀವು. ಮಣಿಪುರಕ್ಕೆ ಏನು ನಡೀತಾ ಇದೆ ಅಲ್ಲಿ? ನಮ್ಮಲ್ಲಿರೋ ಒಂದು ಸ್ಟೇಟ್ ಅದು ಮಣಿಪುರ. ಅದು ಮತ್ತು ಇಲ್ಲಿ ಹಿಂಗೆ ಆಗ್ತಾಯಿದೆ. ನಿಮ್ಗೆ ಉಳಿಗಾಲ ಇಲ್ಲ ನಿಜವಾಗಿ. ಕಿತ್ನಾ ದಿನ ತು ಕರೆಯನಾ ಮೋದಿ ಅವ್ರ ಶಾಜಿ ಓ ನೈ ಕರೆಂಗೆ ಅಭಿ ನೈ ಹೋತಾ ಅಭಿ ನೈ ಹೋತಾ ಸೋತೋಗ್ತೀರ ನೀವು. ಬೇಡಿ. ಈ 100 ದಿವಸದಲ್ಲಿ ಇಡೀ 12 ವರ್ಷದ ನಿಮ್ಮದು ದುರ್ಬಳಕೆ 100 ದಿವಸದಲ್ಲಿ ಗೊತ್ತಾಗ್ತಾಯಿದೆ. ಅಂಥವ್ರನ್ನ ಮಾಡೋಕ್ಕೆ ಹೋಗ್ಬಿಡಿ. ನೀವು ಅದನ್ನು ತೊಗೊಳ್ಳಿ. ನೀವು ನಮ್ಗೆ ಬೇಕಾಗಿರೋದು ಮುಖ್ಯವಾಗಿ ಎಜುಕೇಷನ್. ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕು. ನೀವು ಕೊಟ್ಟಿಲ್ಲ, ಅವ್ರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನ ಬಿಡಿ. ಸರ್, ಒಂದು ಕಡೆ ಇದೇನು ನೀಟ್ ಹಗರಣದಲ್ಲಿ ಏನು ಸಕ್ಸಸ್ ಸಿಕ್ತು ಹೋರಾಟದಿಂದ, ಅದರಿಂದ ಪ್ರೇರೇಪಿತರಾಗಿ ಎಲ್ಲ ಶಾಲಾ ನಾವು ನೋಡ್ತಾ ಇದ್ದೀವಿ, ದೇಶದಾದ್ಯಂತ ಹೋರಾಟಗಳು ಕಟ್ಟುವಂಥ ಕೆಲಸಗಳು ಆಗ್ತಾಯಿದೆ. ಸೊ ಈ ಅಲ್ಲೇ ಏನಾಗಿದೆ, ಇದರಿಂದ ಆ ಒಂದು ಹೋರಾಟಗಳು ಕಮ್ಮಿ ಆಗ್ಬೋದಾ ಅಥವಾ ಇನ್ನಡೆ ಏನಾದರೂ ಆಗ್ಬೋದಾ ಈ ಒಂದು CJP ಪಾರ್ಟಿಗಾಗಿರಲಿ ಮತ್ತು ಹೊಸದಾಗಿ ಏನು ಹೋರಾಟಗಳು ಕಟ್ಟುವಂಥ ಜನರಿಗಾಗಿರಲಿ? ನೋಡಿ, ಇಲ್ಲೇ ನೋಡಿದ್ವಿ ನಾವು. ಇದೇ ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಮಕ್ಕಳು ಬಂದರು. ದಂಗೆ ಥರ ಬಂದರು. ಅಲ್ಲಿ 20ನೇ ತಾರೀಕು, ಜೂಲೈ 20ನೇ ತಾರೀಕು ನಾವು ಮರೀಲಿಕ್ಕಾಗಲ್ಲ. ಅದು ಹಂಗಾದ್ಮೇಲೆ ಇವರು ಏನೇ ಮಾಡಿದ್ರು ಕೂಡ, ನಾನು ಹೇಳ್ದನಲ್ಲ, ಮೋದಿ ಶಾ ನಿಮ್ದು ಇನ್ನೂ ನಡೆಯಲ್ಲ ನಿಮ್ಮದು. ಹುಷಾರಾಗಿ ನೀವು ಇದನ್ನು ನೀವೇ ಹೇಳ್ಬಿಡೋದು. ನಿಮ್ಮ RSS ಆಗಲಿ ನಿಮ್ಮ BJP ಆಗಲಿ ನೀವು ಇದನ್ನು ಬಿಡ್ತಾ ಇದ್ದೀರಾ. ನೀವು ರಿವರ್ಸ್ ಆಗುತ್ತೆ, ಬೇಡಿ. ಅದು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನು ಹೇಳಿದ್ರು ಅವ್ರು ಹೇಳಿ? ನಮಗೆ ಎಜುಕೇಷನ್ ಅಂದರೆ ಮಕ್ಕಳಿಗೆ ಶಾಲೆ ಸರಿ ಇರಬೇಕು, ಶಾಲೆಯಲ್ಲಿ ವ್ಯವಸ್ಥೆ ಸರಿ ಇರಬೇಕು, ಅವ್ರಿಗೆ ಟೀಚರ್ಸ್ ಇರಬೇಕು, ಅವ್ರಿಗೆ ಇದೆಲ್ಲ ಇರಬೇಕಂತ ಹೇಳ್ತಾರೆ. ಇದನ್ನು ಸೀರಿಯಸ್ ಆಗಿ ಈಗಲೂ ಕೂಡ ಅಲ್ಲಿ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಏನು ಮಾಡ್ತಾಯಿದೆ? ಅಲ್ಲಿ ಕೇಂದ್ರದಲ್ಲಿ ಮಾನವ ಹಕ್ಕುಗಳ ಆಯೋಗ ಏನು ಮಾಡ್ತಾಯಿದೆ? ಸುಪ್ರೀಂ ಕೋರ್ಟ್ ಈಗಾದರೂ ಅದೇನು ಕಾಕ್ರೋಚ್ ಹೇಳ್ದ್ರಲ್ಲ, ನೀವು ಸುಮೋಟ ತೊಗೊಂಡ್ರ? ನೀವು
ಇದು ಸೋಮಟ ತೊಗೋಬೇಕು. ಇದು ನಮ್ಗೆಲ್ಲ ನೋವಾಗುತ್ತೆ ನೋಡಿದ್ರೆ. ಸೋಮಟ ತೊಗೋಬೇಕು, ತೊಗೊಂಡು ಕೇಸ್ ಮಾಡಬೇಕು. ಕೇಸ್ ಮಾಡಿ ಅದಕ್ಕೆ ಆದಂಥ ಸ್ಪೆಷಲ್ ಕೋರ್ಟ್ಸ್ ಮಾಡಬೇಕು. ಸ್ಪೆಷಲ್ ಕೋರ್ಟ್ ಮಾಡಿ ಅದಕ್ಕೆ ಅದು ವರ್ಷಗಟ್ಟಲೆ ವರ್ಷಗಟ್ಟಲೆ ಮಾಡೋಕ್ಕಾಗಲ್ಲ. ಅದನ್ನು ಇಷ್ಟೇ ಟೈಮ್ ಫ್ರೇಮ್ ಕೊಟ್ಟು ಅವ್ರಿಗನ್ನ ಎಕ್ಸಾಮ್ ಮಾಡಿ ಅದಕ್ಕೆ ಯಾರು ಇದು ಮಾಡಿದ್ರು ಪ್ರಚೋದನೆ ಮಾಡಿದ್ರು, ಅವ್ರು ಯಾರು ಹುಡುಗರು ಬಂದು ಹೊಡೆದ್ರಲ್ಲ, ಅದು ಮಾತ್ರ ಅಲ್ಲ, ಪ್ರಚೋದನೆ ಇದೆಲ್ಲ ಅದನ್ನು ಕೂಡ ನೋಡಿ ಅವನ್ನೆಲ್ಲ ಅರೆಸ್ಟ್ ಮಾಡಿ ನಾನ್ ಬೇಲೆಬಲ್ ಅಫೆನ್ಸ್ ಆಗಬೇಕು ಅವ್ರ ಮೇಲೆ. ಇದು ಅಲ್ಲೇ ಇದು ಅಟೆಂಪ್ಟ್ ಟು ಮರ್ಡರ್ ಇದು ಒಳಗಡೆ ಆಗಬೇಕು. ಮಾಡಿ ಅದನ್ನು ಒಂದು ರೀತಿ ತರಬೇಕು. ಮತ್ತು ನನ್ನ ಬೇಡಿಕೆ ಇಲ್ಲಿಂದ ಎಲ್ಲೋ ಒಂದು ಕಾರ್ನರಿಂದ ಒಂದು ಸಣ್ಣ ಟಿ ವಿ ಇದಕ್ಕೆ ಮೂಲಕ ನಾನು ಹೇಳ್ತೀನಿ, ಮೋದಿಜಿ, ಅಮಿತ್ ಶಾಜಿ, ನಿಮ್ಮ ಕಾರ್ಯಕರ್ತರಿಗೆ ಅಡ್ವೈಸ್ ಮಾಡಿ ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಅಡ್ವೈಸ್ ಮಾಡಿ ಅಂತ ಹೇಳ್ತೀನಿ. ಸರ್, ಇವಾಗ ನಂದು ಏನಂದರೆ, ಇವಾಗ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರನೇ ಆ ಒಂದು ಶಾಲೆಗೆ ಭೇಟಿ ನೀಡುವಂಥ ಕೆಲಸ CJP ಪಾರ್ಟಿಯವ್ರು ಮಾಡ್ತಾಯಿದ್ದಾರೆ. ಸೊ ಅಂಥ ಒಳ್ಳೆ ಕೆಲಸಕ್ಕೆ ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇವ್ರ ಮನಸ್ಥಿತಿ ಆದರೆ ಏನು ಸರ್? ಇವ್ರದ್ದು ಕಳೆದ 12 ವರ್ಷಗಳಿಂದ ಬರೀ ಇವರು ಒಂದು ಧರ್ಮ ಮತ್ತು ಅದನ್ನು ಯಾರೋ ಪ್ರಶ್ನೆ ಮಾಡಿದ್ರೆ ನೋಡಿ, ಮೊನ್ನೆ ಕೂಡ ಆಗಸ್ಟ್ 15 ಸ್ವತಂತ್ರ ದಿನದಲ್ಲಿ ಎಂಥ ಏನೋ ದಿಗ್ಗಿಬಿ ಏನೋ ಅಂತ ಅದು ನಕ್ಸಲ್ ಅಂತ ಆಯಿತು, ನಕ್ಸಲ್ ಅಂತ ಅರ್ಬನ್ ನಕ್ಸಲ್ ಅಂತ ಆಯಿತು. ಅಂದರೆ ಅವ್ರು ಪ್ರಶ್ನೆ ಮಾಡಿದ್ರೆ ಅದು ಯಾವುದೋ ಒಂದು ಹೆಸರು ಕೊಡೋದು, ಇದು ಒಬ್ಬ ಪ್ರಧಾನಿಯಾಗಿ ಅವ್ರಿಗೆ ಅಸಹ್ಯ ಅಂತ ಕಾಣ್ತಾ ಇಲ್ವ? ಅದೆಲ್ಲ ತಪ್ಪು. ಇದೆಲ್ಲ ಇದು ಆಯ್ತಲ್ಲ, ನೋವು ತೊಗೋಬೇಕು. ಪ್ರಧಾನಿ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಯಾರು ಅದನ್ನು ಇನ್ವಾಲ್ವ್ ಆಗಿದ್ದಾರಲ್ಲ, ಎಂಥ ಬಲಿಷ್ಠ ಆದರೂ ಕೂಡ ಅವನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಅವರು ಅದರಲ್ಲಿ ಗೊತ್ತಾಗ್ತಾ ಇದೆ ಯಾರು ಚೂ ಬಿಟ್ರು ಅಂತ ಗೊತ್ತಾಗ್ತಾ ಇದೆ. ಮುಂದೆ ನಡೆಯಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ಎಲ್ಲ ಏನೋ ಒಂದು 10 ಜನ ಬಂದ್ರಲ್ಲ, ಇದನ್ನು ನೋಡಿ ಇನ್ನೂ 10 ಜನ ಬರ್ತಾರೆ. ಆಮೇಲೆ ಜನರಿಗೆ ಎಲ್ರಿಗೂ ಗೊತ್ತಾಗುತ್ತೆ, ಒಂದು ದಿವಸ ಅಲ್ಲ ಒಂದು ದಿವಸ ಕ್ರಾಂತಿ ಆಗೇ ಆಗುತ್ತೆ. ಮಾನ ಮರ್ಯಾದೆಲ್ವ ನಿಮಗೆ? ಮಾನ ಮರ್ಯಾದೆ ಅವನು ಹೊಡಿಯೋದ. ಕಿತ್ನಾ ದಿನ್ ತು ಕರೆಯನಾ ಮೋದಿ ಅವ್ರ ಶಾಜಿ ಓ ನೈ ಕರೆಂಗೆ ಅಭಿ ನೈ ಹೋತಾ ಮೋದಿ ಶಾ. ನಿಮ್ದು ಇನ್ನೂ ನಡೆಯಲ್ಲ, ಇನ್ನೂ ನಡೆಯಲ್ಲ ನಿಮ್ಮದು. ಹುಷಾರಾಗಿ ನೀವು ಇದನ್ನು ನೀವೇ ಹೇಳ್ಬಿಡೋದು. ನಿಮ್ಮ RSS ಆಗಲಿ, ನಿಮ್ಮ BJP ಆಗಲಿ, ನೀವು ಇದನ್ನು ಚೂ ಬಿಡ್ತಾ ಇದ್ದೀರಾ. ನೀವು ರಿವರ್ಸ್ ಆಗುತ್ತೆ, ಬೇಡಿ. ಅದು ಕೇಂದ್ರದಲ್ಲಿ ಮಾನವ ಹಕ್ಕುಗಳ ಆಯೋಗ ಏನು ಮಾಡ್ತಾ ಇದೆ? ಅದು ಸರ್ಕಾರ ನೀವು ಮಾಡಬೇಕು. ಮೋದಿ ಅವರೇ ನೀವು ಮಾಡಬೇಕು, ಅಮಿತ್ ಶಾ ಅವರೇ ನೀವು ಮಾಡಬೇಕು. ಅದಕ್ಕೆ ಆದಂಥ ಮಂತ್ರಿಗಳಿದ್ದಾರೆ, ಒಂದಷ್ಟು ಜನ IAS ಆಫೀಸರ್ಸ್ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? 21 ಜನ ಸೂಸೈಡ್ ಮಾಡ್ಕೊಂಡ್ರು ಅಫಿಷಿಯಲಿ. ಅನ್ಅಫಿಷಿಯಲಿ ಎಷ್ಟು ಸತ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನನಗೆ. ಅದಾದ ಮೇಲೆ ಪ್ರಧಾನರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತ ಹೇಳಿದ್ರೆ ಅವ್ರ ಪವರ್ ಅದಿದೆ.